ನೋಡಿ, ಇದು ಸಂಗತಿ. ಈ ಗೊಬ್ಬರ ಸಿಗಲಿಲ್ಲ ಅಂತಂದರೆ ಪಾಪ ರೈತರು ಏನು ಮಾಡಬೇಕು? ಯಾವಾಗ TV9 ಇದನ್ನು ವರದಿ ಮಾಡ್ತಲ್ಲ, ಕೊಪ್ಪಳಕ್ಕೆ ಗೊಬ್ಬರ ಬಂತು. ನ್ಯಾಷನಲ್ ಕೆಮಿಕಲ್ ಫರ್ಟಿಲೈಸರ್ನಿಂದ ಗೊಬ್ಬರ ಪೂರೈಕೆ ಆಗಿದೆ. 430 ಟನ್ ಯೂರಿಯಾ, 830 ಟನ್ ಕಾಂಪ್ಲೆಕ್ಸ್ ಗೊಬ್ಬರ ಬೇರೆ ಬೇರೆ ಸೊಸೈಟಿಗಳಿಗೆ ಗೊಬ್ಬರ ಸರಬರಾಜು ಆಗಿದೆ. ಇದು ಈ ಗೊಬ್ಬರ ಅಂದ ತಕ್ಷಣ ನಮ್ಮ ಕಣ್ಣೆದುರುಗಡೆ ಬರುವಂಥ ಒಂದು ವ್ಯಕ್ತಿತ್ವ ಅಂತಂದರೆ ಅದು ಅನಂತಕುಮಾರ್. ಈ ಗೊಬ್ಬರದಿದೆಯಲ್ಲ, ಇವಾಗಂತೂ ಬಿಡಿ, ಯುದ್ಧ ಆಗಿದೆ, ಹೀಗಾಗಿ ಸಮಸ್ಯೆಗಳಾಗಿದೆ. ಸರಿ, ಈ ಯುದ್ಧ ಇಲ್ದಿರೋವಂಥ ಸಂದರ್ಭದಲ್ಲೂ ಕೂಡ ದೇಶಾದ್ಯಂತ ಒಂಥರ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಡೋದು. ಕೆಲವರು ಬೇಕು ಅಂತಲೇ ಎಲ್ಲವನ್ನು ಇಟ್ಕೊಂಡು ಬಿಡ್ತಾನೇ ಇರಲಿಲ್ಲ ಗೊಬ್ಬರವನ್ನು ಮಾರುಕಟ್ಟೆಗೆ. ಆವಾಗ ಅನಂತಕುಮಾರ್ ಆವಾಗ ರಸಗೊಬ್ಬರ ಸಚಿವರಾಗಿದ್ದರು. ರಸಗೊಬ್ಬರ ಖಾತೆ ಕೊಟ್ಟಾಗ ಜನ ಮೂಗು ಮುರಿದಿದ್ರು, ನಕ್ಕಿದ್ರು. ಅಯ್ಯೋಯ್ಯೋ ನೋಡಿ, ಈ ವಾಜಪೇಯಿ ನಂತರ, ಅಡ್ವಾಣಿ ನಂತರ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಹಿಂದೆ ಆದರೆ ಮೋದಿ ಕಾಲದಲ್ಲಿ ಅವ್ರಿಗೆ ಗೊಬ್ಬರದ ಖಾತೆ ಕೊಟ್ಟರು ನೋಡಿ ಅಂತ. ಆದರೆ ಅವರು ಪರ್ಫಾರ್ಮ್ ಮಾಡಿದ ರೀತಿ ಇತ್ತಲ್ಲ, ಅದ್ಭುತ. ಯೂರಿಯಾಕ್ಕೆ ಅವರು ಈ ಕೋಟಿಂಗ್ ತಂದುಬಿಟ್ರು. ಎಷ್ಟರ ಮಟ್ಟಿಗೆ ಕೆರೋಸಿನ್ ಕೋಟಿಂಗ್ ಬಂದುಬಿಡ್ತು. ಅಪ್ಪಿ ತಪ್ಪಿ ಯಾರೂ ಬೇರೆದಕ್ಕೆ ಬಳಸಂಗೇ ಇಲ್ಲ ಯೂರಿಯಾನ.